ಪ್ರೈಸ್ ದ ಲಾರ್ಡ್. ಕರ್ತನ ನಾಮ ಮಾತ್ರ ಈ ವೇಳೆಯಲ್ಲಿ ಮಹಿಮೆ ಪಡಲಿ. ಎಲ್ಲಿ ನೋಡಿದ್ರೂ ಮಳೆ ನೀರು, ನದಿಗಳು ನೀರು ತುಂಬಿ ತುಳುಕಿ ಹೋಗ್ತಾ ಇದಂತೆ. ಕಾವೇರಿ ನೀರು ನೋಡಿ ತುಂಬಿ ತುಂಬಿ ಆಚೆ ಬಂದು ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ನಾನು ಕೇಳಲ್ಪಟ್ಟೆ. ಅದೇ ರೀತಿಯಾಗಿ ಕೇರಳದಲ್ಲಿ ನೋಡಿದ್ರೆ ಮಳೆ ನೀರು ಬಂದು ಕೊಚ್ಕೊಂಡೋಗಿ ಆ ದೃಶ್ಯ ಎಲ್ಲ ನೀವು ನೋಡಬೇಕು. ಯೂಟ್ಯೂಬಲ್ಲಿ ಹೋಗಿ ನೋಡಿ. ಆ ಮಣ್ಣಲ್ಲಿ ಹೋಗ್ಬಿಟ್ಟು ಮನುಷ್ಯ ಫುಲ್ಲು ಮಣ್ಣಲ್ಲಿ ಹೋಗಿ ಆ ರೊಚ್ಚೆಲ್ಲಿ ಹೋಗಿ ಸತ್ತು ಬಿದ್ದರೆ ಹೆಣಗಳೆಲ್ಲ ಎಲ್ಲೆಲ್ಲೋ ಹೆಣಗಳು ಕೊಚ್ಕೊಂಡು ಹೋಗ್ತಾ ಇದೆ. ಯಾಕೆ ಕಾರಣ ಅಂದರೆ ಈ ಲೋಕದಲ್ಲಿ ನಾವು ಪಾಪದಲ್ಲಿ ತುಂಬಿ ತುಳುಕಿ ಇನ್ನೂ ಪಾಪಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ದೇವ್ರ ವಾರ್ತೆಗಳು ಹೇಳ್ತದೆ, ಎಚ್ಚರಿಕೆಯಾಗಿರಿ, ಪಾಪಗಳು ಮಾಡಬೇಡಿ ಅಂತ ಹೇಳಿದ್ರೂ ಯಾರು ಅದಕ್ಕೆ ಕಿವಿಗೊಟ್ಟು ಕೇಳ್ತಿಲ್ಲ. ಯಾಕಂದರೆ ಆ ಸಮಯ ಬಂದಾಗಲೇ ಅವ್ರ ಮನಕಣ್ಣು ಮುಚ್ಚಲ್ಪಟ್ಟಿದೆ. ಸೈತಾನ್ ಬಂದು ಅವ್ರ ಮನಕಣ್ಣುಗಳನ್ನು ಮುಚ್ಚಿಬಿಟ್ಟು ನಾಶನ ಮಾಡೋದ್ರ ಮಾರ್ಗದಲ್ಲೇ ಅವರನ್ನು ನಡೆಸುತ್ತೆ. ಎಲ್ಲಿ ನೋಡಿದ್ರೆ ವ್ಯಭಿಚಾರಗಳು ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಸುಳ್ಳು, ಒಬ್ರಿಗೊಬ್ರು ಹೊಡೆದಾಡೋದು, ಇದೆಲ್ಲ ದೇವ್ರಿಗೆ ಪ್ರಿಯ ಇಲ್ಲದ ಕಾರ್ಯಗಳು. ಇದನ್ನೆಲ್ಲ ಹೇಳಿದಾಗ ಮನುಷ್ಯರಿಗೆ ಮನುಷ್ಯರು ಅದನ್ನು ಎತ್ಕೊಳೋದಿಲ್ಲ. ಅದನ್ನು ಮನಸ್ಸಿಗೆ ತಂದುಕೊಳ್ಳಿ, ಪಾಪದ ಮಾರ್ಗದಿಂದ ಬಿಡುಗಡೆ ಹೊಂದ್ರಿ. ದೇವರು ನಮಗೆ ನಾವು ಸತ್ತೋದ್ರೆ ನಾವು ಎಲ್ಲಿ ಹೋಗ್ತೀವಿ ಅಂತ ಆ ಭಯ ನಮ್ಮಲ್ಲಿ ಇರಬೇಕು. ಅದೇ ದೇವ್ರ ವಾರ್ತೆಗಳು ನೋಡಿ. ವಾರ್ತೆಗಳು ಕೀರ್ತನೆ 161 ವಾಕ್ಯ ಹೇಳ್ತದೆ, ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡುತ್ತದೆ. ನಾವು ಯಾವಾಗಲೂ ದೇವ್ರಿಗೋಸ್ಕರನೇ ಭಯ ಬೀಳಬೇಕು, ಮನುಷ್ಯನಿಗಲ್ಲ. ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ, ಮನುಷ್ಯನಿಗೆ ನಾವು ಮನಸ್ಸಲ್ಲಿ ಒಂದಿಟ್ಕೊಂಡು ಮೇಲೊಂದು ಮಾಡ್ತೇವೆ, ಆದರೆ ಮನುಷ್ಯನಿಗೆ ಗೊತ್ತಿಲ್ಲ. ಆದರೆ ದೇವರಿಗೆ ನಮ್ಮ ಪಾಪದ ಹೃದಯವು ಆತನಿಗೆ ಅರುಹಾಗಿದೆ. ಅದೇ ದೇವ್ರ ವಾರ್ತೆಗಳು ಹೇಳ್ತದೆ, ನಾನು ಯಾಕೆ ಈ ಮನುಷ್ಯನ ಮಾಡಿ ನಾನು ಮಾಡಿದ್ನೋ ಅಂತೇಳಿ ದೇವರೇ ಪಶ್ಚಾತ್ತಾಪ ಪಡ್ತಾರಂತೆ. ದೇವರ ವಾರ್ತೆಗಳು ಹೇಳ್ತದೆ ನೋಡಿ. ಆದಿಕಾಂಡದಲ್ಲಿ ನೀವು ಓದಬೇಕಾದ್ರೆ 6ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯನ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು ಅಂತ ಹೇಳ್ತಾರೆ. ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದಂತ ಆತನಿಗೆ ಪಶ್ಚಾತ್ತಾಪ ಉಂಟಾಯ್ತಂತೆ. ಅಷ್ಟೊಂದು ಪಾಪಗಳು ಈ ಭೂಮಿಯಲ್ಲಿ ನಡೀತಾ ಇದೆ. ಒಂದೊಂದು ಸ್ಥಳದಲ್ಲೂ ಎಲ್ಲ ಕಡೆನೂ ದೇವ್ರ ಭಯ ಇಲ್ಲದೆ ಜನಗಳು ಇನ್ನೂ ನೋಹನ ಕಾಲದಲ್ಲಿ ಮಾಡ್ದಂತೆ ಮಾಡ್ತಾಯಿದ್ದಾರೆ. ನೋಹನು ಬಂದ್ಬಿಟ್ಟು ವಾರ್ನ್ ಮಾಡಿದಂತೆ, ನೀವು ತಿದ್ದುಕೊಳ್ಳಿ, ದೇವ್ರ ಕಡೆ ತಿರುಗ್ರಿ, ಯಾಕಂದರೆ ಪಾಪ ಮಾಡಬೇಡಿ ಅಂತ ಹೇಳಿದ್ರು ಆ ಜನಗಳು ಅವ್ರಿಗೆ ನೋಹನ ಮಾತಿಗೆ ಅವ್ರ ಕಿವಿಗೆ ಒಡ್ಲೇ ಇಲ್ಲಂತೆ. ಪಾಪದ ಮೇಲೆ ಪಾಪ ಮಾಡ್ತಾನೇ ಇದ್ರಂತೆ. ಆವಾಗ ದೇವ್ರು ವಾರ್ನ್ ಮಾಡಿದಂತೆ, 40 ದಿನ ನಾನು ಮಳೆ ಬರೆಸ್ತೀನಿ, ಆ ಮಳೆಯಲ್ಲಿ ತಪ್ಸ್ಕೊಳಕ್ಕೆ ಯಾರೂ ಆಗಲ್ಲ, ಅದಕ್ಕೆ ಎಲ್ಲರೂ ಆ ಬೋಟಲ್ಲಿ ಹೋಗಿ ಸೇರ್ಕೊಳ್ಳಿ ಅಂತ ಅವ್ರಿಗೆಲ್ಲ ಹೇಳಿದಾಗ ಅವ್ರ ಫ್ಯಾಮ್ಲಿ ಮಾತ್ರ, ನೋಹನ ಫ್ಯಾಮ್ಲಿ ಮಾತ್ರ ಹೋಗಿ ಸೇರ್ತದೆ. ಮತ್ತು ದೇವ್ರು ಹೇಳ್ದಂಥ ಎಲ್ಲ ಜಾತಿಯಲ್ಲೂ ಒಂದು ಗಂಡು ಹೆಣ್ಣು ಎಲ್ಲ ಜಾತಿಯಲ್ಲಿ ತೆಗೆದುಕೊಂಡು ಹೋಗಿ ಆತನು ನೋಹನು ಬೋಟಲ್ಲಿ ಹೋಗಿ ಸೇರಿಸಿದಂತೆ, ಕಪ್ಪಲಲ್ಲಿ. ಆ ರೀತಿಯಾಗಿ ಅದರಲ್ಲಿ ಆ ನೋಹನ ಫ್ಯಾಮ್ಲಿ ಮಾತ್ರ ರಕ್ಷಣೆ ಬಂತಂದೆ. ಯಾಕಂದರೆ ನೋಹನು ಬಂದ್ಬಿಟ್ಟು ನೀತಿವಂತನು. ನೋಡಿ, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಆತನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಈ ದಿನ ನಾವು ಎಷ್ಟು ಜನ ದೇವರೊಂದಿಗೆ ಇದ್ದೀರಿ, ನಡೆದುಕೊಂಡಿದ್ದೀರಿ, ದೇವ್ರ ಭಯಭಕ್ತಿಯಿಂದ ಇದ್ದೀರಿ, ದೇವರಿಗೆ ಪ್ರಿಯವಾಗಿ ನಾವು ನಡೆದುಕೊಂಡಿದ್ದೀರಿ ಅಂತ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣ. ಆವಾಗ ನಾವು ಸತ್ರೆ ನಾವು ಎಲ್ಲೋಗ್ತೀರಿ ಅಂತ ಇವೆಲ್ಲ ನಾವು ಆಲೋಚನೆ ಮಾಡಿ ನೋಡೋಣ. ಅದಕ್ಕೆ ಹೇಳ್ತಾರೆ, ನೋಹನ ಕಾಲದಲ್ಲಿ ಯಾವ ರೀತಿ ಸುವಾರ್ತೆ ಹೇಳ್ತಾ ಇದ್ರೋ ಅದನ್ನು ಅಲಕ್ಷ್ಯ ಮಾಡಿದ್ರು ಜನರು. ಅದರಿಂದ ಫುಲ್ಲು ಎಲ್ಲ ಭೂಮಿ ಎಲ್ಲ ನೀರು ತುಂಬಿ ಎಲ್ಲ ಜನರು ನಾಶವಾದ್ರಂತ ಬೈಬಲಲ್ಲಿದೆ. ಅದಕ್ಕೆ ಇವೆಲ್ಲೂ ಸಹ ದೇವರು ಅಗ್ನಿ ಜ್ವಾಲೆಯಿಂದ ನಮ್ಮನ್ನು ಅಳಿಸ್ತೀನಿ ಅಂತಲೇ ದೇವ್ರ ವಾರ್ತೆಗಳು ನಮಗೆ ಹೇಳ್ತಿದೆ, ಬೋಧನೆ ಮಾಡಿದ್ದಾರೆ, ಬೈಬಲಲ್ಲಿದೆ. ಅದಕ್ಕೆ ಹೇಳ್ತೀರಿ, ಈ ಅಗ್ನಿ ಜ್ವಾಲೆಯಲ್ಲಿ ಯಾರೂ ಅಳಿದು ಹೋಗಬಾರ್ದು. ನಾವು ಬರುವಂಥ ದಿನದಲ್ಲಿ ನಾವು ಆತನೊಂದಿಗೆ ನಾವು ಹೋಗ್ಬೇಕು. ಅದಕ್ಕೆ ಈ ವೇಳೆಯಲ್ಲಿ ಯಾರೇ ನಾವು ಪಾಪ ಮಾಡಿದನೋ ಈ ಕ್ಷಣದಲ್ಲಿ ನಾವು ತಿದ್ದುಕೊಳ್ಳೋಣ. ಯಾಕಂದರೆ ದೇವ್ರ ವಾರ್ತೆಗಳು ಹೇಳ್ತದೆ, ನಾನು ಕ್ಷಮಿಸುವ ದೇವರಾಗಿದ್ದೇನೆ, ಅದನ್ನು ಕಡಲೆಲ್ಲ ಎತ್ತು ನಾನು ಅದನ್ನು ಹಾಕ್ಬಿಟ್ಟಿದ್ದಂತೆ, ಅದನ್ನು ನೆನಪೇ ಮಾಡ್ಕೊಳಲ್ಲಂತೆ. ಅಂಥ ಒಳ್ಳೆ ದೇವರು ಈ ವೇಳೆ ನಿಮಗೆ
ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ, ಸಮಯನ ಕೊಟ್ಟಿದ್ದಾರೆ. ಈ ವೇಳೆ ನೀವು ತಿರುಗಿಕೊಳ್ಳಿರಿ. ನಾನು ಪಾಪಿ, ನಾನು ದೇವ್ರ ಹತ್ರ ಹೋಗ್ತೀನೋ ಇಲ್ವೋ ಅಂತ ನೀನು ನೊಂದ್ಕೊಬೇಡಿ. ದೇವ್ರು ನಿಮ್ಮನ್ನೇ ಪ್ರೀತಿಸಿದ್ದಾರೆ. ನಿಮಗೋಸ್ಕರನೇ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮಂತೆಯೇ ನಾವು ಯಾವ ರೀತಿ ದೇಹದಲ್ಲಿ ರಕ್ತ, ಬಿಸಿ ನೀರು ಎಲ್ಲ ಯಾವ ರೀತಿ ನಮ್ಮ ದೇಹದಲ್ಲಿ ಹರಿತದೋ ಅದೇ ರೀತಿಯಾಗಿ ದೇವರು ಆತನು ರಕ್ತ ಮಾಂಸವಾಗಿ ಈ ಭೂಮಿಯಲ್ಲಿ ಜನಿಸಿ ನಮ್ಮ ನೋವೆಲ್ಲ ಆತನು ಪಟ್ಟು ಆತನ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ಸತ್ತು 3ನೇ ದಿನ ಎದ್ದು ನಮಗೋಸ್ಕರ ಮೃತ್ಯುಂಜಯನಾದರು. ಆದ್ದರಿಂದ ನಾವು ಸಾಯಬೇಕಾಗಿರೋದು ಯೇಸು ಸ್ವಾಮಿ ಆತನು ಸತ್ತು ನಮಗೋಸ್ಕರ ಜಯವನ್ನದಿದ್ದಾರೆ. ಇನ್ನು ನಿಮಗೆ ಸಾವಿರುವುದಿಲ್ಲ. 2 ಮರಣ ಇದಂತೆ, ಒಂದು ದೇಹಕ್ಕೆ, ಒಂದು ಆತ್ಮಕ್ಕೆ. ದೇಹ ಬಂದು ಮಣ್ಣಿಗೆ ಹೋಯ್ತು, ಯಾಕಂದರೆ ದೇವ್ರು ನಮ್ಮನ್ನು ಸೃಷ್ಟಿಸಿದಂಥ ದೇವರು ಮಣ್ಣಿಗೆ ಹೋಯ್ತು. ನಮ್ಮ ಆತ್ಮ ಅದಕ್ಕೆ ಅದು ಬರುವಂಥ ದಿನದಲ್ಲಿ ನಾವು ನಿತ್ಯ ಜೀವದಲ್ಲಿ ಹೋಗಿ ಸೇರಬೇಕು. ನರಕದಲ್ಲಿ ಹೋಗಿ ಆತ್ಮವು ನೊಂದೋಗ್ಬಾರ್ದು, ಬೆಂಕಿಯಲ್ಲಿ ಬೇಯಬಾರ್ದು. ಅದಕ್ಕೆ ಈ ವೇಳೆಯಲ್ಲಿ ನೀವು ಯಾರೇ ತಪ್ಪು ಮಾಡಿದ್ರೆ ದಯವಿಟ್ಟು ದೇವರಲ್ಲಿ ಕ್ಷಮಾಪಣೆ ಕೇಳ್ರಿ. ಖಂಡಿತ ದೇವರು ಕ್ಷಮಿಸುವ ದೇವರಾಗಿದ್ದಾರೆ, ಪ್ರೀತಿ ಸಾಗರನಾಗಿದ್ದಾರೆ, ಕೃಪಾನಿಧಿಯಾಗಿದ್ದಾರೆ. ಆದ್ದರಿಂದ ದೇವ್ರು ನಿಮ್ಮನ್ನು ಒಂದು ವೇಳೆನೂ ತಳ್ಳುವುದಿಲ್ಲ. ದೇವ್ರು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸಿದ್ದಾರೆ. ನೋಡಿ, ದೇವ್ರ ವಾರ್ತೆಗಳಲ್ಲಿ 119 ಕೀರ್ತನೆ 119 155 ವಾರ್ತೆಗಳು ಏನು ಹೇಳ್ತದೆ ನೋಡಿ. ನಿನ್ನ ನಿಬಂಧನೆಗಳನ್ನು ಅಲಕ್ಷ್ಯ ಮಾಡುವ ದುಷ್ಟರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ. ನೋಡಿದ್ರ, ಆತನ ವಿಧಿಗಳನ್ನು ನಾವು ಅನುಸರಿಸಿ ನಡಿಬೇಕು. ಬೈಬಲಲ್ಲಿ ಇರುವಂಥ ವಾಕ್ಯಗಳನ್ನು ನಾವು ಅನುಸರಿಸಿ ನಡಿಬೇಕು. ಒಂದು ವೇಳೆ ನಾವು ತಪ್ಪು ಮಾಡಿದ ದಯವಿಟ್ಟು ಈ ವೇಳೆಯಲ್ಲಿ ನೀವು ಕ್ಷಮಾಪಣೆಗೆ ಹೇಳಿ. ಖಂಡಿತವಾಗಿ ನಿಮಗೆ ರಕ್ಷಣೆ ಕೊಡ್ತಾರೆ ದೇವರು ನಮ್ಮ ಮಾತ್ರ ಮಹಿಮೆ ಪಡಲಿ. ಈ ವಾಕ್ಯಗಳನ್ನು ನೋಡಿದಂಥ ನಿಮ್ಮನ್ನು ಆಶ್ವಸಿಸಲಿ. ಅನೇಕರಿಗೆ ಇದನ್ನು ಶೇರ್ ಮಾಡಿರಿ. ಇದು ದೇವ್ರ ನಮ್ಮ ಮಹಿಮೆ ಪಡಲಿ. ದೇವ್ರು ಬರುವಂಥ ರಾಜ್ಯವು ಬಹು ಸಮೀಪವಾಗಿದೆ. ಅದಕ್ಕೆ ಸುವಾರ್ತೆಗಳು ಹೇಳ್ತಾ ಇರೋದು ಅಲ್ಲಲ್ಲಿ. ಅದರಿಂದ ಈ ಸುವಾರ್ತೆ ಎಲ್ಲರಿಗೂ ಸರಳಪಡಲಿ. ಯಾಕಂದರೆ ಎಷ್ಟೋ ಜನರು ಪಾಪದಲ್ಲಿ ತುಂಬಿರುವಂಥವರು ಮನಕಣ್ಗಳು ಏಸಪ್ಪ ಇವೆಲ್ಲ ತೆಗೆದು ಅವರನ್ನು ರಕ್ಷಿಸಲಿ, ನಮ್ಮನ್ನು ರಕ್ಷಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್. ಪ್ರೈಸ್ ದ ಲಾರ್ಡ್.